ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಅಸಮಾಧಾನ ಸ್ಫೋಟವಾಗಿದೆ. ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಕೊಟ್ಟಿದ್ದಾರೆ ಕೂಡ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೈತಪ್ಪಿಟ್ಟಿದೆ. ಕೊಪ್ಪಳದ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಸಾಮೂಹಿಕವಾಗಿ ಇದನ್ನು ಖಂಡಿಸಿ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಹಿಟ್ನಾಳ್ರನ್ನ ಮಂತ್ರಿ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ನಾವೆಲ್ಲ ಇದೀಗ ಪದಾಧಿಕಾರಿಗಳಿದ್ದೀವಲ್ಲ, ಕಾಂಗ್ರೆಸ್ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟುಬಿಡ್ತಾ ಇದ್ದೀವಿ. ಕಾಂಗ್ರೆಸ್ ಪದಾಧಿಕಾರಿಗಳು ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ, ಪಕ್ಷದಲ್ಲಿ ಅವ್ರ ಕಾರ್ಯದರ್ಶಿ ಇವರು ಇನ್ನೊಂದು ಮತ್ತೊಂದು ಅಂತ ನೇಮಕವಾಗಿರ್ತಾರಲ್ಲ, ಆ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ತಾ ಇರೋದು ಇವರು. ಯಾವುದೋ ನಗರಸಭೆಯೋ ಪಟ್ಟಣ ಇನ್ನೊಂದು ಪಂಚಾಯತಿನೋ ಇನ್ನೊಂದೋ ಮತ್ತೊಂದು ಆದಾಗ ಅಲ್ಲಿ ಹುದ್ದೆಗಳಿರುತ್ತಲ್ಲ, ಅದು ಕೊಟ್ಟಿರೋದಲ್ಲ ಇದು. ಕೊಪ್ಪಳದ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿರೋದು. ಮೈಸೂರಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರ ಪ್ರತಿಭಟನೆ ಜೋರಾಗಿದೆ. ಮೇಣದ ಬತ್ತಿ ಹಿಡಿದುಕೊಂಡು ಬೆಂಬಲಿಗರು ಪ್ರತಿಭಟಿಸಿದ್ದಾರೆ ಇಲ್ಲಿ. ಇನ್ನು ಆನೇಕಲ್ ಶಾಸಕ ಶಿವಣ್ಣ ಅವ್ರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರು ಆಕಾಂಕ್ಷಿಯಾಗಿದ್ದರಂತೆ, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂಥೇಳಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಹೈಕಮಾಂಡ್ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವ್ರಿಗೂ ಸಚಿವ ಸ್ಥಾನ ಕೈತಪ್ಪಿಟ್ಟಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಬಂಗಾರಪೇಟೆ ಸಿ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಜೀನಾಮೆ ಸಲ್ಲಿಸಿದ್ದಾರೆ. ಎಸ್.ಎನ್. ಸುಬ್ಬಾರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ಎಂ ಕೃಷ್ಣಪ್ಪ ಸೇರಿದಂತೆ ಹಲವು ನಾಯಕರ ಬೆಂಬಲಿಗರು ಇವತ್ತು ಜೋರಾಗಿ ಪ್ರತಿಭಟಿಸಿದ್ದಾರೆ. 6 ಬಾರಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರದಲ್ಲಿ ಶಾಸಕರಾಗಿ ಜನಪರ ಕೆಲಸಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಗಾಂಧಿನಗರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಹೆಸರು ಮಾಡಿರುವಂಥವ್ರು. ಹೆಸರು ಮಾಡಿರೋದಾದ್ರೂ ಹೇಗೆ, ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ಇತಿಹಾಸ. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಅದಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಂತ್ರಿ ಆಗಿದ್ದಾದ್ರು ಕೂಡ ಬಡ ಜನರು ಮನಸ್ಸಲ್ಲಿ ಅವರಿದ್ದಾರೆ. ಇಡೀ ರಾಜ್ಯದ ಜನರಿಗೆ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾವು ಕೇಳ್ತಿರೋಂಥ ಮಗ ಅವರು ಯಾರೇ ಎಲ್ಲೇ ಎಂತ ಸಮಯಕ್ಕೆ ಹೋದ್ರು ಫೋನ್ ಮಾಡಿದ್ರು ತೆಗಿತಾರೆ, ಕಷ್ಟ ಸುಖಗಳು ಕೇಳ್ತಾರೆ. ಒಬ್ಬರನ್ನ ಹಿಂದೇಟು ಹೊಡೆಯುವಂತ ಮನುಷ್ಯ ಅಲ್ಲ ಅವರು. ಅಂತವ್ರಿಗೆ ಅನ್ಯಾಯ ಆಗಿದೆ. ಅಂತ ಅನ್ಯಾಯ ಯಾಕೆ ಆಗ್ಬೇಕಾಗಿತ್ತು? ಅವ್ರು ಆರೋಗ್ಯ ಸಚಿವರಾಗಿದ್ದ ಪಕ್ಷದಲ್ಲಿ ಕೂಡ ಎಷ್ಟೋ ಆಸ್ಪತ್ರೆಗಳಲ್ಲಿ ಅನಾಥರು ಆಗಿರ್ಬೋದು, ಬಡವರಾಗಿರ್ಬೋದು, ಅಂತವ್ರಿಗೆಲ್ಲ ಆರೋಗ್ಯದ ಮುಂದೆ ಹೋಗಿ ಒಳ್ಳೆ ಚಿಕಿತ್ಸೆ ಕೊಡಿಸಿದ್ದಾರೆ. ಒಳ್ಳೆ ಆಸ್ಪತ್ರೆಯಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅಂತ ವ್ಯಕ್ತಿಗೆ ಅನ್ಯಾಯ ಆಗಿದೆ. ಇದನ್ನ ನಾವು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಅವ್ರಿಗೆ ಅನ್ಯಾಯ ಆಗಿರೋ ಪಕ್ಷದಲ್ಲಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ನಿರ್ಣಯ ತಗೊಂಡಾರ, ನಮಗೆ ಭಾಳ ನೋವಾಗೈತಿ. ನಮ್ಮ